ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ BJP ಮುಖಂಡ ಮಾಜಿ ಸಚಿವ CT ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಖಂಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ಒಂದು, CT ರವಿಯವರು ಮೊನ್ನೆ ಒಂದು ಜಂತರ್ ಮಂತ್ರದಲ್ಲಿ ನಡೆಯುವಂಥ ಒಂದು ನೀಟದ ಏನು ಹೋರಾಟದ ಪ್ರಯುಕ್ತವಾಗಿ ನೀಟ್ ಹೋರಾಟದಲ್ಲಿ ಮುಲ್ಲಾಗಳ ಕೆಲಸ ಏನು ಅಂಥೇಳಿ ಒಂದು ಅವಿವೇಕಿ ಹೇಳಿಕೆಯನ್ನು CT ರವಿಯವರು ಹೇಳಿದ್ದರು. ಅದರ ಒಂದು ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. CT ರವಿಯವರಿಗೆ ಹೇಳಬೇಕಾದ್ರೆ, ಮುಲ್ಲಾ ಶಬ್ದ ಏನು ತಾವು ಉಪಯೋಗಿಸಿದ್ರಿ, ಅದಕ್ಕಾಗಿ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಅದರ ಜೊತೆಗೆ ಮುಲ್ಲಾ ಅಂದರೆ ತಾವು ಎಲ್ಲ ಗೂಗಲ್ದಲ್ಲಿ ನೋಡ್ಬೋದು ಅಥವಾ ಇನ್ನಿತರ ಪುಸ್ತಕಗಳಲ್ಲಿ ನೋಡ್ಬೋದು. ಮುಲ್ಲಾ ಅಂದರೆ ಒಂದು ರಿಲಿಜಿಯಸ್ ಸ್ಕಾಲರ್, ಧಾರ್ಮಿಕ ಗುರುಗೆ ಒಂದು ಮುಲ್ಲಾ ಅಂತ ಹೇಳುವಂಥ ಒಂದು ಶಬ್ದದ ಅರ್ಥ. ಮತ್ತು ನಿನ್ನೆ ಮತ್ತೆ ಒಂದು ಹೇಳಿಕೆ ಕೊಟ್ಟರು CT ರವಿಯವರು. ನಾನು ಗೂಗಲ್ ಒಳಗೆ ನೋಡಿದೆ, ಮುಲ್ಲಾ ಮುಸಲ್ಮಾನ್ ಅಲ್ಲ ಅಂತ ಹೇಳಿದೆ. ಎಷ್ಟು ಹುಚ್ಚುಚ್ಚರ ಹೇಳಿಕೆ ಕೊಡ್ತಾನಂದ್ರೆ, ಮತ್ತು ಮುಲ್ಲಾ ಅಂದರೆ ಏನದು ಬ್ರಾಹ್ಮಣ ಸಮಾಜದೊಳಗೆ ಬರ್ತಾರೋ ಏನು ಬೇರೆ ಬೇರೆ ಯಾವುದೇ ಹಿಂದೂ ಸಮಾಜದಲ್ಲಿ ಮುಲ್ಲಾ ಅಂತೇಳಿ ಬರ್ತಾರೋ, ಅದರ ಗೂಗಲ್ನಲ್ಲಿ ನೋಡಿದ್ರತ್ತ ಅದರ ಅರ್ಥ ಏನದ ಮುಸಲ್ಮಾನ್ ಅಲ್ಲ ಅಂತ ಹೇಳೋದು. ಇಷ್ಟೆಲ್ಲ ಈ ರೀತಿ ಒಂದು ಹುಚ್ಚರ ಒಂದು ಇದು ಯಾವುದೇ ಒಬ್ಬ ಹುಚ್ಚನೂ ಸಹಿತ ಈ ರೀತಿ ಹೇಳೋದಿಲ್ಲ. ಒಬ್ಬ ಜವಾಬ್ದಾರಿ ಇರೋಂಥ ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ, ಮಾಜಿ ಸಚಿವನಾಗಿ, ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯನಾಗಿ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲಂತೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದ್ರ ಜೊತೆಗೆ ಮುಲ್ಲಾ ಅಂದರೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹಿತ ಮುಲ್ಲಾನ ಕಾರ್ಯವೈಖರಿಯನ್ನು, ಅವರು ಮುಲ್ಲಾ ಅಂದರೆ ಏನು, ಯಾವ ರೀತಿ ಅವನಿಗೆ ಮುಲ್ಲಾ ಅಂದರೆ ರಾಜ ಮಹಾರಾಜರ ಕಾಲು ಹಿಡ್ಕೊಂಡು ಇವತ್ತಿನವರೆಗೆ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಯಾವ ರೀತಿ ಆಟಲ್ರಿಗೆ, ಕುಲಕರ್ಣಿಗಳಿಗೆ ಮತ್ತು ಇನ್ನಿತರ ಏನು ಚಾರ್ಜ್ ಇರುವಂಥ ಕೆಲಸದ ದೇಸಾಯಿ ಅವರಿಗೆ ಯಾವ ರೀತಿ ಒಂದು ಇನಾಮ್ ಕೊಟ್ಟಿರ್ತಾರೆ ಜಮೀನು, ಅದೇ ರೀತಿ ಮುಲ್ಲಾ ಸಮುದಾಯಕ್ಕೂ ಕೂಡ ರಾಜ ಮಹಾರಾಜ ಕಾಲದಿಂದ ಒಂದು ಮಾನ್ಯತೆ ಅದಕ್ಕೆ ಇರುತ್ತದೆ. ಅದಕ್ಕೆ ಈ ರೀತಿ ಇನ್ನೊಮ್ಮೆ ಮುಲ್ಲಾ ಸಮುದಾಯಕ್ಕಾಗಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಆಗಲಿ ಅಂತ ಕೆಟ್ಟ ಶಬ್ದಗಳನ್ನು ಏನಾದರೂ CT ರವಿಯವರು ಮತ್ತೊಮ್ಮೆ ಉಪಯೋಗಿಸಿದರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗ್ತದೆ. ಮತ್ತು ಅವರು ತಕ್ಷಣವಾಗಿ ಈ ಮುಲ್ಲಾ ಸಮುದಾಯಕ್ಕೆ ಬೇಸರದ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ನಮ್ಮ ಮುಲ್ಲಾ ಸಮುದಾಯದ ಯುವಕರಿಗೆ ಕರೆ ಕೊಡಬೇಕಾಗ್ತದೆ. CT ರವಿ ಎಲ್ಲಿ ಸಿಕ್ಕಲ್ಲಿ ಕಪ್ಪು ಮಸಿ ಬಳಸುವಂಥ ಕಾರ್ಯ ನಾವು ಮಾಡಬೇಕಾಗ್ತಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಮುಲ್ಲಾನ ಬಗ್ಗೆ ಅವರು ಹೇಳ್ತಿದ್ರು ಮುಸ್ಲಿಮ್ಸ್ ಅಂದರೆ ಅದರ ಏನಿದು, ಒಬ್ರು ಹೇಳ್ತಾರ ಅವ ಡೈಪರ್ ಸೂರ್ಯ ಪಂಚತಿದ್ದವ್ರು ಅಂತ ಹೇಳ್ತಾರೆ. ಇವರು 3 ಅಕ್ಷರ ಎದೆಯಲ್ಲಿ 3 ಅಕ್ಷರ ಇಲ್ಲ, ಮುಲ್ಲಾಗಳಲ್ಲಿ ಮುಸ್ಲಿಂ ಸಮಾಜದ ಇವರಿಗೇನು 3 ಅಕ್ಷರ ಎದೆ ಸಿಡಿದ್ರೆ 3 ಅಕ್ಷರ ಬರುವುದಿಲ್ಲ ಅಂಥವ್ರು ನೀಟಿಗೆ ಏನು ಸಂಬಂಧ ಅಂತ ಹೇಳ್ತಿದ್ದಾರೆ. ಇವತ್ತು ನಾನು ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಈ ದೇಶದ ಇತಿಹಾಸದಲ್ಲಿ ಮತ್ತು ಮೊದಲಿಗೆ ನೀಟ್ ಬಗ್ಗೆನೇ ಹೇಳ್ತೀನಿ. ಇಡೀ ನಮ್ಮ ಟಾಪರ್ಸ್ ಏನು ಇರ್ತಾರ, ನೀಟ್ನಲ್ಲಿ ಟಾಪರ್ಸ, ಇವತ್ತು ಅವ್ರ ಹೆಸರು ಸಮೇತ ನಾನು ಹೇಳ್ತೀನಿ ಅವ್ರು ಎಷ್ಟು ತೊಗೊಂಡ್ರಂದ್ರೆ. ಅಮೀನಾ ಆರಿಫ್ ಅಂತ ಹೇಳಿ ಔಟ್ ಆಫ್ 720ಗೆ 720 ಮಾರ್ಕ್ಸ್ ತೊಗೊಳ್ಳುವಂಥ ಒಂದು ನೀಟ್ ಟಾಪ್ ರ್ಯಾಂಕ್ ಇವರು. ಯಾರು? ಅಮೀನಾ ಆರಿಫ್ ಅಂತ ಹೇಳಿ.
ಇನ್ನೊಬ್ಬರು ಹದಿಯಾ ನಿಸಾರ್ ಅಂತೇಳಿ 720ಕ್ಕೆ 690 2026 ಇವತ್ತು ಹೇಳ್ತಾ ಇದ್ದೀನಿ ಅಂತ ಟಾಪ್ ನೀಟ್ ಒಳಗೆ ಟಾಪರ್ಸ್ ಇವರು. ಇನ್ನೊಬ್ಬರು ಮೂಸಾ ಕಲೀಮ್ ಅಂತ ಹೇಳ್ತಾರೆ, ಅವರು 691 ಔಟ್ ಆಫ್ 720 99.99% ಅವರು ಇದಕ್ಕೆ ನೀಟ್ನಲ್ಲಿ ತಗೊಂಡಿರ್ತಾರೆ. ಇನ್ನೊಬ್ಬರು ನೋಬಾ ಖಾತೂನ್ ಅಂತ ಹೇಳಿ ಅವರು ಟಾಪಲ್ಲಿದ್ದಾರೆ. ಇನ್ನೊಬ್ಬರು ಈರಾಮ್ ಕಾಜಿ ಅಂತ ಹೇಳಿ ಅವರು ಮುನಿರಾಬಾದದಿಂದ ಅವರು ಕೂಡ 720ಕ್ಕೆ ಔಟ್ ಆಫ್ 720 ನೀಟ್ನಲ್ಲಿ ತಗೊಳ್ಳೋಂಥ ಇವರೆಲ್ಲ ವಿದ್ಯಾರ್ಥಿಗಳು. ಇಂಥ ಸಂದರ್ಭ ಈ ರೀತಿ ಇದ್ದರೂ ಕೂಡ ಈ ಹುಚ್ಚ ಸ್ಥಿತಿ ರವಿ ನೀಟಿಗೆ ಮತ್ತು ಭಾಳ ಇದು ಅದು ಶಾಹೀನ್ ಕಾಲೇಜ್ದಾಗ ಬೀದರ್ ನಮ್ಮ ರಾಜ್ಯದ್ದೇ ತೊಗೊಳ್ರಿ, ಇಡೀ ಎಷ್ಟು ಅವರಂತೂ ಹೈಯೆಸ್ಟ್ ಏನದ ಇವತ್ತು ಹಾಫೀಸ್ಗಳು ಅವರು ಕುರಾನ್ ಮತ್ತು ಹಾಫೀಸ್ ಮಾಡಿ ನೀಟ್ನಲ್ಲಿ ಟಾಪರ್ಸ್ ಇದ್ದಾರೆ ಅವರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು. ನಾನು ಮೇನ್ ಹೇಳತ್ತೀನಿ ಇಷ್ಟೇ, ಇವೆಲ್ಲ ಯಾದಿಗಳು ನಾವೆಲ್ಲ ಲಿಸ್ಟ್ ಹೇಳಿದ್ರೆ ಭಾಳಷ್ಟು ಅದರ ನೀಟ್ನಲ್ಲಿ ಸೆಲೆಕ್ಷನ್ ಆದವ್ರೆ ಭಾಳಷ್ಟು ಅದ. ನಾನು ಟಾಪರ್ಸ್ ಇಷ್ಟೇ ಹೇಳಕತ್ತೀನಿ ಇದರಲ್ಲಿ. ಪ್ರೋಕ್ ಮಾಡ್ತಾ ಮತ್ತು ರಾಜೀನಾಮೆ ಯಾಕೆ ಕೊಟ್ರು ಹಂಗಲ್ಲ ಇವ್ರು ಪ್ರೋಕ್ ಮಾಡ್ತಿದ್ರೆ ಅದು ಹಂಗಾರೆ ಅದು ಹೋರಾಟ ನ್ಯಾಯಯುತವಾದಂಥ ಹೋರಾಟ ಇಲ್ಲ. ವಿದ್ಯಾರ್ಥಿಗಳು ಕೂಡ್ಲಿ ಇವ್ರದೇನೆ ಅಲ್ಲಿ ಕೆಲಸ ಅದು ಮಾತಂತಾರ ಇಲ್ಲ. ಆಗಾಳೆ ಹೇಳ್ದೆಲ್ಲ ಕೆಲಸ ಏನಿತ್ತು ನಮ್ಮದು, ನಮ್ಮ ಆಗಾಳೆ ಎಲ್ಲ ಡಿಟೇಲ್ ಆಗಿ ಹೇಳಿಲ್ಲ ನಿಮಗೆ. ನೀಟಿಗೆ ಸಂಬಂಧ ಯಾಕೆ ಏನೈತೆ ಅನ್ನೋದು ನಮಗೆ ನೀಟಿದ್ದು ಟಾಪರ್ಸೇ ನಮ್ಮೂರದಾರಲ್ಲಿ. ಮತ್ತು ಪ್ರತಿಯೊಬ್ಬರು ಹೋರಾಟ ಒಂದು ಯಾವುದೇ ಒಂದು ನ್ಯಾಯಯುತ ಹೋರಾಟಕ್ಕೆ ಈ ದೇಶದ ಪ್ರಜೆ ಮುಸ್ಲಿಮ್ ಆಗಲಿ ಅಥವಾ ಯಾವನೇ ಆಗಲಿ ಅವಾಗ ಬೆಂಬಲ ಕೊಡಬಾರ್ದಂಗೆ ಐತಲ್ಲ. ದೇಶ ಸುಟ್ರೆ ಸಹಿತ ತುಂಬಿಡ್ಬೇಕು, ತುಂಬಿಡ್ಬೇಕಾ ದೇಶ ಸುಡ್ಲಾಕ ಬೆಂಕಿ ಹಚ್ಲಾಕತ್ತವಪ್ಪ ಹಿಂಗೆ ನೋಡ್ಕೋತ ಕೊಡ್ಲಾಕಾಗೋದಿಲ್ಲ. ನಾವು ಬೆಂಕಿ ಹಚ್ಚಕ್ಕೆ ಹೋಗಿದ್ರು ಅನ್ನೋ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀವಿ. ಅದು ಗುರ್ತದಲ್ಲಿ ನಿಮಗೆ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದಲ್ಲಿ ಅವ್ರು ಶಾಂತಿಯುತವಾದಂಥ ಹೋರಾಟ ಎಷ್ಟು 18 ದಿವಸ ಶಾಂತಿಯುತ ಹೋರಾಟ ನಡೆದಿತ್ತು. ಅಲ್ಲಿ ಬಂದು ಯಾರು ಗಲಭೆ ಮಾಡಿದ್ರು, ಅಲ್ಲಿ ಯಾರ್ಯಾರಿಗೆ ಡುಪ್ಲಿಕೇಟ್ ನಕಲಿ ಪೊಲೀಸರಿಗೆ ಕರೆಸಿ ಒಂದು ಅದ್ರಾಗ ಒಂದು ಕಟ್ಟಿಗೆ ಒಳಗೆ ಸಹಿತ ಒಂದು ಮಳಿ ಸಹಿತ ಅಂಥವು ಕಟ್ಟಿಗೆಗಳು ತಂದು ಒಂದು ವೆಪನ್ಸ್ ಇಂಥವು ತೊಗೊಂಡು ಬಂದು ಆ ದಾಂಧಲಿ ಮಾಡಿದವರು ಯಾರು ಗೊತ್ತದಲ್ಲ. ಎಲ್ಲ ಇಡೀ ನಮ್ಮ ಮಾಧ್ಯಮದ ದೃಶ್ಯಗಳು ನಾವು ಕಂಡಿಲ್ಲ ಎಲ್ಲ ಕಡೆ. ಇಲ್ಲ ಸಾಹೇಬ್ರೆ, ಇಂಥ ಕೇಸಸ್ದಾಗ ಪ್ರೊಟೆಸ್ಟ್ ಮಾಡ್ತೀರಿ, ಪ್ರೆಸ್ ಮೀಟಿಂಗ್ ಮಾಡ್ತೀರಿ, ಏನು ಆ್ಯಕ್ಷನೇ ಇಲ್ಲಲ್ಲ. ಈಗ ಅದೇ ಆ್ಯಕ್ಷನ್ ಅಂದ್ರೆ ಏನಾಗಿದೆ, ಕಾನೂನೊಳಗೆ ಎಷ್ಟು ಅವರು ಏನು ನಮ್ದು ಏನೆಲ್ಲ ಒತ್ತಾಯ ಐತಿ ಇಷ್ಟೇ ತರ್ತಾರೆ, ಎಫ್.ಐ.ಆರ್ ಹಾಕಿದ ಕೂಡ ಇಷ್ಟೇ ಬರ್ತದೆ. ಇಲ್ಲ ಅಗ್ರೆಸಿವ್ ನಿಮ್ಮ ಕಮ್ಯುನಿಟಿದವರು ಸೀರಿಯಸ್ನೆಸ್ ಇಲ್ಲ, ಬರೀ ಇಷ್ಟ ನಾಮಕೆ ಹಾಸ್ತಾರೆ. ಪ್ರೆಸ್ ಮೀಟಿಂಗ್, ಒಂದು ಎಫ್.ಐ.ಆರ್, ಒಂದು ಪ್ರೊಟೆಸ್ಟ್, ಒಂದು ಕಂಟ್ರೋಲ್ ಮಾಡಿ ಹೋಗ್ಬಿಡ್ತಾರೆ. ಫಾಲೋಯಿಂಗ್ ಇಲ್ಲ ಅಂತ ಈಗ ಏನಾಗ್ಲತ್ತಂದ್ರೆ ಕ್ಲಾಸ್ ನ್ಯಾಷನಲ್ ಲೆವೆಲ್ದಾಗ ಈಗ ನಾವು ಯಾವುದು ಇದಕ್ಕೆ ಆಕ್ಷನ್ ಇಲ್ಲ, ಯಾರು ಕೇಳೋರಿಲ್ಲ. ಈಗ ನಾವು ಎಕ್ಸಾಂಪಲ್ ಬಿಜಾಪುರದ ಎಕ್ಸಾಂಪಲ್ ನೋಡ್ರಿ, ಏನು ಬಿಜಾಪುರದ ದುನಿಯಾ ಮಾಡಿದ್ರೆ ಇಲ್ಲತ್ತಲ್ಲ, ಏನೂ ಆಕ್ಷನ್ ಇಲ್ಲ. ನೋಡ್ತಾ ಇದ್ದೀವಿ ನೀವೇ ಎಲ್ಲರೂ, ಏನದ ಹೇಳ್ರಿ ನೀವು. ಇಲ್ಲ ಈಗ ಅದೇನಾಗ್ಬಿಟ್ಟಿದೆ ನೀವು ನಿಮ್ಮ ಡ್ಯೂಟಿ ಮಾಡಕತ್ತೀರಿ, ಅದು ಬೇರೆ ವಿಷಯ. ಡ್ಯೂಟಿ ಪರಿಣಾಮನೇ ಇಲ್ಲ, ಒಂದು ಎಫ್.ಐ.ಆರ್ ಮಾಡೋದಿಲ್ಲ, ಕೇಳೋರೇ ಇಲ್ಲಲ್ಲ, ಯಾರು ಆಕ್ಷನೇ ಇಲ್ಲ. ಇದರ ಅರ್ಥ ಏನಂತ ಇಲ್ಲ. ನಾವು ಈಗಾಗಲೇ ಮೊನ್ನೆ ಕೂಡ ನಾವು ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಎಲ್ಲರಿಗೆ ಈಗಾಗಲೇ ನಾವು ಹೇಳಕತ್ತೇವೆ, ಈ ರೀತಿ ಈಗ ಮುಂದೆ ಆಗ್ಲಾರ್ದಂಗೆ ಸ್ವಲ್ಪ ಎಲ್ಲ ರೀತಿಯಿಂದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋರಿ ಅಂಥವ್ರು ಯಾರು ಈ ಸಮಾಜದಲ್ಲಿ ಈಗ ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ ಏನು ನಿಮ್ಮ ನಾನ್ ಮುಸ್ಲಿಂ ಹಿಂದೂ ಕಾಂಗ್ರೆಸ್ ಅವರು ಏನು ಮಾತಾಡೋದಿಲ್ಲ. ಕಾಂಗ್ರೆಸ್ ಇವರು ಎಷ್ಟು ಹೈ ಲೆವೆಲ್ ಟಾಪ್ ಲೆವೆಲ್ ಅವ್ರದ್ದು ಇದು ನೋಡಿದ್ರೆ, ಇನ್ಫ್ಲೂಯೆನ್ಸ್ ನೋಡಿದ್ರೆ ಗಾಬರಿ ಆಗ್ತೀರಿ ನೀವು. ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ತನ ಅದಲ್ಲ ಅವರು, ಬಿಜಾಪುರದವ್ರೇ ಆಗಲಿ, ಸ್ಟೇಟ್ದವ್ರು ಆಗಲಿ, ಮುಸಲ್ಮಾನ್ ಬಿಡ್ರಿ ಅವ್ರು ವೀಕ್ ಅದಾರ, ಅವ್ರು ಯಾರು ಕೇಳೋದಿಲ್ಲ. ನಿಮ್ಮ ಕಾಂಗ್ರೆಸ್ ಇವ್ರು ಏನು ಮಾಡಕತ್ತಾರೆ ಮುಸಲ್ಮಾನ್ ಸಲುವಾಗಿ? ಈಗಂತೂ ಸೀರಿಯಸ್ ತೊಗೊಂಡ್ಲಾಗಿತ್ತು ಅಂತ ಹೇಳಕತ್ತಾರ, ಮಾಡ್ತೀವಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ಯಾರ. ಮೊನ್ನೆ ಎಲ್ಲ ಈಗ ನಡೆದವು ಪ್ರಕ್ರಿಯೆನೂ ನಡೆದವ ಮಾಡ್ಲಾಕತ್ತಾರ. ಈಗ ಅವ್ರು ಹೋಗಿ ನ್ಯಾಯಾಲಯ ಒಳಗೆ ಸ್ಟೇ ತೊಗೊಂಡು ಬಂದ್ರೆ ಯಾರೇನು ಮಾಡಾಕತ್ತವ? ನಿಮ್ದು ಪೇಪರ್ದಾಗ ಬರ್ತದ, ನಾವೇನು ಮಾಡೋದು? ವೈರಲ್ ಆಗ್ತದ, ಅಷ್ಟು ಖುಷಿ ಆಗ್ಬಿಡ್ತೀವಿ. ಈಗ ನ್ಯಾಯಾಲಯನೇ ಈಗ ಅವರೆಲ್ಲ ಇದು ಕೊಟ್ಟಾರಪ್ಪ. ಈಗ ಮೊನ್ನೆ ಅದ್ರ ಬಗ್ಗೆ ಹೇಡ್ ಸಿಪಿಸಿ ಬಗ್ಗೆ ಒಂದು ಕಾನೂನು ತೆಗದಾರ, ಇದು ಮಾಡಕತ್ತಾರ ಬಿಲ್ ಇದು ಅದೆಲ್ಲ ಬಿಲ್ ಪೆಂಡಿಂಗ್. ಮತ್ತು ಯಾರು ಸ್ಟೇ ತಂದ್ರೆ ಈ ಕಾನೂನು ನ್ಯಾಯಾಲಯ ಒಳಗೆ ಈ ರೀತಿ ಆದ್ರೆ ಯಾರು ಮಾಡೋದು? ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಬಿಟ್ಟು ಕೋರ್ಟ್ದಾಗ ಪೆಂಡಿಂಗ್ ಅದ 4%, ಅಲ್ಲಿವರೆಗೆ ಏನೂ ಆಗಿಲ್ಲ. ಹೌದು, ಅದು ಈಗ ನಡೆದವು ಪ್ರಕ್ರಿಯೆ. ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಲಕತ್ತಾರ. ಆದರೂ ನಾವು ಮೊನ್ನೆ ಸಮಾಜದ ಒಂದು ಮೀಟಿಂಗ್ ಒತ್ತಾಯ ಎಲ್ಲ ಮೌಲ್ಯಗಳು ಮತ್ತು ಎಲ್ಲ
ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ನಾಯಕರಿಗೆ ಮನವೊಲಿಸಿ ಮೊನ್ನೆ ಇವು ಏನು ಮಾಡಿ ನಮ್ಮ ಎಷ್ಟು ನೀವು ಮ್ಯಾನಿಫೆಸ್ಟೋ ಒಳಗೆ ಯಾವ ರೀತಿ ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆ ಒಳಗೆ ಏನು ಹೇಳಿದ್ರಿ ಅದು ತಕ್ಷಣವಾಗಿ ನೀವು ಮುಂದಿನ ಚುನಾವಣೆ ಬರುವಾಗ ಇನ್ನೂ 2 ವರ್ಷ ಉಳಿದ ದಯವಿಟ್ಟು ಏನದ ಆ ಎಷ್ಟು ಪ್ರಣಾಳಿಕೆ ಅಲ್ಪಸಂಖ್ಯಾತರಿಗೆ ತಾವು ಏನು ಆಶ್ವಾಸನೆ ಕೊಟ್ಟಿದ್ರಿ ಆ ಎಲ್ಲ ಪ್ರಣಾಳಿಕೆಗಳಿಗೂ ತಾವು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ರಾಜ್ಯದ ಭಾಳಷ್ಟು ಮೌಲ್ಯಗಳು ಮತ್ತು ರಾಜಕಾರಣಿಗಳು ಹೋಗಿ ಪಕ್ಷದ ವರಿಷ್ಠರ ಮುಂದೆ ನಾವು ಈಗಾಗಲೇ ಹೇಳಿದ್ದೀವಿ. ಈಗ ಮುಲ್ಲಾಗಳು ಯೂನಿವರ್ಸಿಟಿನೇ ಬಂದ್ ಮಾಡಕತ್ತಾರಲ್ರಿ, ಇಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಕತ್ತಾರ ಅಲ್ಲಿ ಅವರು ಏನದ ಅದು ಎಲ್ಲ ಈಗಾಗಲೇ ಇಡೀ ಪಕ್ಷಾತೀತವಾಗಿ ಎಲ್ಲ ಬುದ್ಧಿಜೀವಿಗಳು ಉತ್ತರ ಪ್ರದೇಶದ ರೈತರು ಎಲ್ಲರೂ ಕೂಡಿ ಅದು ಉಳಿಸ್ಲಿಕ್ಕೆ ಏನದ ಈ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದಾರೆ. ಇಲ್ಲೇನು ಹೋರಾಟ ಮಾಡ್ತಾರೆ? ಇಲ್ಲಿನ ಅದಕ್ಕೆ ಇಲ್ಲಿನ ಮಾಡೋಣಲ್ಲ ಏನದ ಅದಕ್ಕೆ ಅದು ಯುಪಿ ಒಳಗೆ ದೊಡ್ಡ ನಡೆದದ. ಈಗ ಇಲ್ಲಿ ನಮ್ಮ ರಾಜ್ಯ ಮಾಡೋದ್ರಿಂದ ಅಲ್ಲಿ ಇವು ಉತ್ತರ ಪ್ರದೇಶ ಒಳಗೆ ನಡೆದದು. ಈಗ ಮ್ಯಾಕ್ಸಿಮಮ್ ಭಾಳ ದೊಡ್ಡ ಪ್ರಮಾಣ ಒಳಗೆ ಇಡೀ ರಾಜ್ಯದ ಜನ ಎಲ್ಲರೂ ರೊಚ್ಚಿಗೆ ಅದಕ್ಕೆ ಉಳಿಸ್ಲಿಕ್ಕೆ ಅದೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಐತಿ, ಅದು ಉಳಿಸ್ಲಿಕ್ಕೆ ಸತತ ಪ್ರಯತ್ನ ನಡೆಸಿದ್ದಾರೆ ಅವರು.